ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಯೂನಿಟ್ ಕನ್ವರ್ಷನ್ ಹೇಗೆ ಮಾಡೋದು ಅಂತ. ಎಸ್, ಸೊ ನಾವು ಮೊದಲನೇದಾಗಿ ಇಲ್ಲಿ ಮಾಸ್ಟರ್ ಎಂಟ್ರಿ ಇದೆ. ಎಸ್, ಮಾಸ್ಟರ್ ಎಂಟ್ರಿ ಇದೆ. ಸೊ ಇಲ್ಲಿ ಮಾಸ್ಟರ್ ಎಂಟ್ರಿಯಲ್ಲಿ ನೀವು ನೋಡ್ಬೋದು ಪ್ರಾಡಕ್ಟ್ಸ್. ಎಸ್, ಪ್ರಾಡಕ್ಟ್ಸ್ ಇಲ್ಲಿ ಕ್ಲಿಕ್ ಮಾಡೋಣ. ನಾನು ಒಂದು ಆನಿಯನ್ ಅಂತ ತಗೊಂಡಿದ್ದೀನಿ. category, grocery, sub category, purchase price 150, MRP 165, retail price 165 ಕೊಡ್ತೀನಿ. ಫಿಕ್ಸ್ಡ್. ಓಕೆ, ಇಲ್ಲಿ ನಾನು kg ಲೆಕ್ಕದಲ್ಲಿ ತಗೊಂಡಿದ್ದೀನಿ. ಆಲ್ಟರ್ ಯೂನಿಟ್ ಇಲ್ಲಿ ನೋಡ್ಬೋದು. ಆಲ್ಟರ್ ಯೂನಿಟ್ ನಾನು ಏನ್ ಮಾಡ್ತೀನಿ, ಆಲ್ಟರ್ ಯೂನಿಟ್ ನಾನು ಗ್ರಾಮ್ಸ್ ಎಲ್ಲ ತಗೊಂಡು. ಓಕೆ, ಸೊ ಇಲ್ಲಿ ನಾನು 1000 1 kg = 1000 ಅಂತ ತಗೊಂಡಿದ್ದೀನಿ. ಓಕೆ, ಕ್ವಾಂಟಿಟಿ ಇಲ್ಲಿ ಒಂದು 50 ಅಂತ ಅನ್ಕೊಳ್ಳೋಣ. ಸೇಮ್. ಓಕೆ, ಸೊ ನಾನೀಗ ಸೇಲ್ ಪ್ಯಾನಲ್ಗೆ ಹೋಗ್ತೀನಿ. ಇಲ್ಲಿ ಸೇಲ್ ಪ್ಯಾನಲ್ ನಾನು ಮತ್ತೆ ಆನಿಯನ್ ಅಂತ ಇದೆ. ಇಲ್ಲಿ ನೋಡಿ, ನಾನು ತಗೊಂಡಿರೋದು ಆನಿಯನ್ ಅಂತ ಇದೆ. ಇಲ್ಲಿ kgs ಅಂಡ್ ಗ್ರಾಮ್ಸ್. ಸೊ ನಾನೀಗ ಫಸ್ಟು ಕ್ವಾಂಟಿಟಿ ಬಂದು ಒಂದು 500 ಗ್ರಾಮ್ ಅಂತ ಅನ್ಕೊಳ್ಳೋಣ. 500 ಗ್ರಾಮ್ಗೆ 22 ರೂಪಾಯಿ ಆಯ್ತು. ಸೊ ಮತ್ತೆ ಆನಿಯನ್ 1 kg ಆ್ಯಡ್ ಮಾಡೋಣ. ಸೊ ಈಗ ನೋಡಿ, 500 ಗ್ರಾಮ್ ಪ್ಲಸ್ 1 kg 1.5 kg ಆಯ್ತು. ಸೊ ಈಗ 1.5 kg ಈ ತರ ಬಿಲ್ ಬರುತ್ತೆ. ಸೊ ಇದು ಆಗಿದೆ ಯೂನಿಟ್ ಕನ್ವರ್ಷನ್. ಓಕೆ, ನೀವು ಇಲ್ಲಿ ಯೂನಿಟ್ ಕನ್ವರ್ಷನ್ ಅಲ್ಲಿ ಪ್ಯಾಕೆಟ್ಸ್, ಬ್ಯಾಗ್ಸ್, ಬಾಕ್ಸಸ್, ಸೊ ಈ ತರ ನೀವು ಚೇಂಜಸ್ ಮಾಡ್ಕೋಬಹುದು. ಎಲ್ಲಿ ಅಂದ್ರೆ ನಮ್ಮ ಮಾಸ್ಟರ್ ಎಂಟ್ರಿಯಲ್ಲಿ ಪ್ರಾಡಕ್ಟ್ ಅನ್ನೋ ಆಪ್ಷನ್ ಅಲ್ಲಿ ಇಲ್ಲಿ ಯೂನಿಟ್, ಇವಾಗ ನಿಮಗೆ ಬ್ಯಾಗ್, ಸೊ ಇಲ್ಲಿ ಬ್ಯಾಗ್ ತಗೊಂಡು ಇಲ್ಲಿ ಪ್ಯಾಕೆಟ್ಸ್ ಬೇಕು ಅಂದ್ರೆ ಪ್ಯಾಕೆಟ್ಸ್ ಕೂಡ ನೀವು ಮಾಡ್ಬೋದು. ನಿಮ್ಗೆ ಏನ್ ಬೇಕು ಆ ತರ ಕನ್ವರ್ಷನ್ ಮಾಡ್ಕೋಬಹುದು. kg, ಕಿಲೋಸ್, ಸೊ ಈ ತರ ಆಲ್ಟ್ರೇಷನ್ ಮಾಡ್ಕೊಂಡು ನೀವು ಸೇವ್ ಮಾಡ್ಬೋದು. ಮತ್ತೆ ಸೇಲ್ ಪ್ಯಾನಲ್ ನಲ್ಲಿ ನೀವು ಇಲ್ಲಿ ಯೂನಿಟ್ ಅಲ್ಲಿ ಚೇಂಜ್ ಮಾಡ್ಕೊ, ಆಲ್ಟರ್ ಯೂನಿಟ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಸೊ ಇದಾಗಿದೆ ವೀಕ್ಷಕರು ಇವತ್ತಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರಿಟೇಲ್ ಡ್ಯಾಡಿ.